ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಉರುಳಾಗುತ್ತಾ 70 ಲಕ್ಷ ಹಣ ಅನ್ನುವಂತಹ ಪ್ರಶ್ನೆ ಕುತೂಹಲ. 70 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿತ್ತು. ಐಟಿಗೆ ಪತ್ರವನ್ನ ಬರೆದಿದ್ರು ಪೊಲೀಸರು. ಕಾಮಾಕ್ಷಿ ಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಂತಹ 70 ಲಕ್ಷ ರೂಪಾಯಿ ಹಣದ ಮೂಲದ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಬಹುತೇಕ ಐಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಈ 70 ಲಕ್ಷ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ 10 ಲಕ್ಷಕ್ಕಿಂತ ಹೆಚ್ಚು ಹಾರ್ಡ್ ಕ್ಯಾಶ್ ಅನ್ನ ಯಾವ ವ್ಯಕ್ತಿಯೂ ತಮ್ಮ ಬಳಿ ಇಟ್ಟುಕೊಳ್ಳುವ ಹಾಗಿಲ್ಲ. ಈಗ 70 ಲಕ್ಷ ಹಣ ಹಾರ್ಡ್ ಕ್ಯಾಶ್ ಸಿಕ್ಕಿರುವಂತಹದ್ದು ದರ್ಶನ್ ಅವರ ನಿವಾಸದಲ್ಲಿ. ಅದರ ಮೂಲ ಏನು, ಯಾಕಾಗಿ ಇಟ್ಕೊಂಡಿದ್ರು, ಅದನ್ನ ಎಲ್ಲಿಂದ ತಂದಿದ್ರು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರಾ, ಈ ರೀತಿಯ ಹಲವು ಪ್ರಶ್ನೆಗಳು 70 ಲಕ್ಷದ ಹಣದ ಸುತ್ತ ನಿರ್ಮಾಣವಾಗಿದೆ. ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಇನ್ಕಮ್ ಟ್ಯಾಕ್ಸ್ಗೆ ಪತ್ರವನ್ನ ಬರೆದಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 70 ಲಕ್ಷ ಹಣ ದರ್ಶನ್ ಅವರಿಗೆ ಹೇಗೆ ಕಂಟಕ ಆಗಬಹುದು? ಐಟಿ ಎಂಟ್ರಿ ಆದ್ರೆ ಇದರಿಂದ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ನರಸಿಂಹಮೂರ್ತಿ. ಪ್ರೇಮ್, ಆರಂಭದಲ್ಲಿ ದರ್ಶನ್ ಅನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅಂತೇಳಿ 30 ಲಕ್ಷ ಹಣವನ್ನು ಪ್ರದೋಷ್ಗೆ ನೀಡಲಾಗಿತ್ತು. ಪ್ರದೋಷ್ ಆ ಹಣವನ್ನು ಯಾರು ಶವವನ್ನು ಸಾಗಿಸಿದಂತಹ ಆರೋಪಿಗಳಿದ್ರು, ಅದು ನಿಖಿಲ್ ನಾಯಕ್, ಕೇಶವ ಮೂರ್ತಿ ಹಾಗೆ ರಾಘವೇಂದ್ರ, ಈ ಎಲ್ಲರಿಗೂ ಕೂಡ ಹಂಚಿಕೆ ಮಾಡುವ ಕೆಲಸವನ್ನು ಮಾಡಿದ್ದ. ಈ ಒಂದು ಹೇಳಿಕೆಯನ್ನು ಸ್ವತಃ ದರ್ಶನ್ ಪೊಲೀಸ್ ಠಾಣೆಯಲ್ಲಿ ಒಪ್ಕೊಂಡಿದ್ರು. ಹೌದು, ನಾನು 30 ಲಕ್ಷ ಹಣವನ್ನು ಕೊಟ್ಟಿದ್ದೆ ಅಂತೇಳಿ. ಅದಾದ ಬಳಿಕ ಅವರ ಮನೆಯನ್ನು ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 37 ಲಕ್ಷ ಹಣ, ಒಟ್ಟಾರೆಯಾಗಿ 40 ಲಕ್ಷ ಹಣವನ್ನು ಸ್ನೇಹಿತ ಮೋಹನ್ ರಾಜ್ನಿಂದ ನಾನು ಸಾಲವನ್ನು ಪಡ್ಕೊಂಡಿದ್ದೆ, ಉಳಿದ 3 ಲಕ್ಷವನ್ನು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ವಿಜಯಲಕ್ಷ್ಮಿ ಅವರಿಂದಲೂ ಕೂಡ ಆ 3 ಲಕ್ಷ ಹಣವನ್ನು ಸೀಸ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ರು. ಮೊದಲಿಗೆ 30 ಲಕ್ಷ, ಅದಾದ ಬಳಿಕ 40 ಲಕ್ಷ, ಒಟ್ಟಾರೆಯಾಗಿ 70 ಲಕ್ಷದ ಹಣ. ನಾವು ಮೊದಲೇ ಈ ಹಿಂದೆಯೇ ಪಬ್ಲಿಕ್ ಟಿವಿ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಪೊಲೀಸರು ಈ ಬಗ್ಗೆ ಐಟಿಗೆ ಪತ್ರವನ್ನು ಬರೆಯೋದಕ್ಕೆ, ಆದಾಯ ತೆರಿಗೆ ಇಲಾಖೆಗೆ ಪತ್ರವನ್ನು ಬರೆಯೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ. ಹೀಗಾಗಿ ಯಾವಾಗ ದರ್ಶನ್ ಅಂಡ್ ಗ್ಯಾಂಗನ್ನು ಜೈಲಿಗೆ ಕಳಿಸ್ತೋ ಆ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೀಗ ಈ ಹಿಂದೆ ಸಿಕ್ತಂತಹ 70 ಲಕ್ಷ ಹಣಕ್ಕೆ ಇದೀಗ ಅದಕ್ಕೆ ದಾಖಲಾತಿ ಸಿಕ್ಕಿಲ್ಲ. ಆ ಹಣದ ಮೂಲ ಯಾವುದು, ಆ ಹಣಕ್ಕೆ ಟ್ಯಾಕ್ಸನ್ನು ಕಟ್ಟಲಾಗಿದೆಯಾ, ಆದಾಯ ತೆರಿಗೆಯನ್ನು ಪಾವತಿ ಮಾಡಲಾಗಿದೆಯಾ, ಹಣವನ್ನು ಯಾವ ಆದಾಯದಿಂದ ದುಡಿದಿದ್ದಾರೆ, ಈ ನಿಟ್ಟಿನಲ್ಲಿ ಒಂದಷ್ಟು ನಮಗೆ ಕ್ಲಿಯರ್ ಸಿಕ್ಕಿಲ್ಲ ಆ ಹಣದ ಮೂಲದ ಬಗ್ಗೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಆದಾಯ ತೆರಿಗೆ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈ ಪತ್ರವನ್ನು ಪಡೆದುಕೊಂಡು ಆ ಹಣದ ಮೂಲವನ್ನು ಕೆದಕ್ತಾರೆ. ಆ ಬಳಿಕ ಅವರಿಗೆ ನೋಟಿಸ್ ಕೊಟ್ಟು ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಪಡೆಯೋ ಕೆಲಸವನ್ನು ಮಾಡ್ತಾರೆ. ಪ್ರೇಮ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.